ಕನ್ವೆನ್ಷನಲ್ ಕನ್ಸ್ಟ್ರಕ್ಷನ್ಗಿಂತ ಇಫ್ ಯು ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್, ನಿಮಗೆ ಗ್ರೀನ್ ಹೋಮ್ ಅಂತ ಒಂದು ಬೆನಿಫಿಷರಿ ಕನ್ಸ್ಟ್ರಕ್ಷನ್ ಮಾಡ್ಬೋದಾಗಿರುತ್ತೆ. ಇದು ಗ್ರೀನ್ ಹೋಮ್ ನಾವು ಕಟ್ಸೋದ್ರಿಂದ ಕಾರ್ಬನ್ ಫುಟ್ ಪ್ರಿಂಟ್ಸ್ ಕಡಿಮೆ ಆಗುತ್ತೆ. ನಮ್ಮ ಮನೇಲಿ ತುಂಬ ಕೂಲಾಗಿರುತ್ತೆ. ತುಂಬ ಫ್ಯಾನ್ ಬೇಕಾ ಅನಿಸ್ತಾ ಇರಲಿಲ್ಲ. ಬಟ್ ಬೇರೆ ಮನೆಗೆ ಹೋದರೆ ನಾವು ಎಷ್ಟು ಫ್ಯಾನ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅಷ್ಟೊಂದು ಇಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಮೈಸೆಲ್ಫ್ ಹೇಮಂತ್, ಆರ್ಕಿಟೆಕ್ಟ್, ಬಿಲ್ಡ್ ಅ ಹೋಮ್, ಮೈಸೂರು. ಈ ಪ್ರಾಜೆಕ್ಟ್ ಬಂದು ನಾರ್ತ್ ವೆಸ್ಟ್ ಫೇಸಿಂಗ್ 40-60 ಪ್ಲಾಟಲ್ಲಿ ಮಾಡ್ತಿರೋವಂಥದ್ದು. ಕ್ಲೈಂಟ್ ಈಸ್ 3 ಜನರೇಷನ್, ಅಂದರೆ 3 ಜನರೇಷನ್ ಒಟ್ಟಿಗೆ ಇರೋವಂಥ ಮನೆ. ಸೊ ಆದ್ದರಿಂದ ಆ್ಯಸ್ ಪರ್ ವಾಸ್ತು ನಾವೇನು ಕನ್ಸಿಡರೇಷನ್ಸ್ ಎಲ್ಲ ತೊಗೋಬೇಕಾಗಿದೆ ಅದೆಲ್ಲ ಕನ್ಸಿಡರ್ ಆಗಿದೆ. ಫಂಕ್ಷನಾಲಿಟಿ ವೈಸ್ ನಿಮಗೆ ಮಾರ್ನಿಂಗ್ ಟು ಈವ್ನಿಂಗ್. ಸೊ ಮಾರ್ನಿಂಗ್ ಟು ಈವ್ನಿಂಗ್ ನಿಮಗೆ ಎಲ್ಲೂ ಲೈಟ್ಸ್ ಆನ್ ಮಾಡೋ ಅಂಥ ನೆಸೆಸಿಟಿ ಏನೂ ಇರೋದಿಲ್ಲ. ಸೊ ಆಲ್ರೌಂಡ್ ನಿಮಗೆ ಕ್ರಾಸ್ ವೆಂಟಿಲೇಷನ್ಸ್ ಆ್ಯಂಡ್ ಲೈಟಿಂಗ್ ಎಲ್ಲ ತುಂಬ ಕವರ್ ಆಗಿರುತ್ತೆ. ಆ್ಯಂಡ್ ಗ್ರೀನ್ ಹೋಮ್ ಇರೋದ್ರಿಂದ ದ ಮೋಸ್ಟ್ ಬೆನಿಫಿಷರಿ ಪಾರ್ಟ್ ಏನಂದರೆ ಇಟ್ ವಿಲ್ ಬಿ ವೆರಿ ಕೂಲ್. ವಿ ವರ್ ಸೋ ಹ್ಯಾಪಿ ಟು ಹ್ಯಾವ್ ಅ ಸೈಟ್ ನಿಯರ್ ಅವರ್ ಚಾಮುಂಡಿ ಹಿಲ್ಸ್. ನಮ್ಮ ಚಾಮುಂಡಿ ಹಿಲ್ ಕೆಳಗಡೆ ಇದ್ದಿದ್ದರಿಂದ ಆ್ಯಟ್ ದಿಸ್ ಆಸಮ್ ವ್ಯೂ ಟುವರ್ಡ್ಸ್ ಚಾಮುಂಡಿ ಹಿಲ್. ಕಾರ್ನರ್ ಸೈಟ್ ಇದ್ದಿದ್ದರಿಂದ ನಮ್ಮ ಮನೆ ಸುತ್ತ ಮರಗಳಿತ್ತು. ಸೊ ಆ ಮರಗಳಲ್ಲಿ ಒಂದು ಮರನೂ ಕಟ್ ಮಾಡಿದೆ ಅದನ್ನು ಉಳಿಸಿ ನಾವು ವಿ ಹ್ಯಾವ್ ಪ್ಲ್ಯಾನ್ ದ ಎಂಟ್ರೆನ್ಸ್ ಆಲ್ಸೋ. ನಮ್ಮ ಆ್ಯಸ್ ಯು ಕ್ಯಾನ್ ಸಿ ನಮ್ಮ 2 ಎಂಟ್ರಿ ಬಂದಿರುತ್ತೆ. ಒಂದು ಪಾರ್ಕಿಂಗ್ ಎಂಟ್ರಿ ಆ್ಯಂಡ್ ವಾಸ್ತು ಪ್ರಕಾರ ಬಂದು ನಾರ್ತ್ ಈಸ್ಟಲ್ಲಿ ಒಂದು ಎಂಟ್ರಿ ಕ್ರಿಯೇಟ್ ಮಾಡಿದ್ವಿ. ನಾಟ್ ಈವನ್ ಕಂಪ್ರಮೈಸಿಂಗ್ ಆನ್ ದ ವಾಸ್ತು ಆಲ್ಸೋ ಆ್ಯಂಡ್ ಈವನ್ ಎನ್ವಿರಾನ್ಮೆಂಟ್ ಆಲ್ಸೋ. ಅಂದರೆ ಅವ್ರಿಗೆ ಗ್ರೀನ್ ಹೋಮಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ವಿ ಬ್ರೀಫ್ ದೆಮ್ ಎವ್ರಿ ಪಾರ್ಟ್ ಆಫ್ ಈ ಡೀಟೇಲ್ಸ್ ಎಲ್ಲ ನಾವು ಬ್ರೀಫ್ ಮಾಡಿ ಅಲ್ಲಿಂದ ವಿ ಟುಕ್ ಓವರ್. ಮೇನ್ ಡೋರ್ ವಾಸ್ ಫೇಸಿಂಗ್ ನಾರ್ತ್ ಆ್ಯಂಡ್ ಇಟ್ ವಾಸ್ ಫೇಸಿಂಗ್ ದ ರೋಡ್. ಸೊ ಆದ್ದರಿಂದ ವಿ ಹ್ಯಾಡ್ ಟು ಇಂಟ್ರೊಡ್ಯೂಸ್ ಅ ಜಾಲಿ ಸ್ಕ್ರೀನ್ ಇನ್ ಫ್ರಂಟ್. So we get the privacy in terms of sound also and in terms of the vision also. So design briefly ನಮಗೆ additional requirement ಏನಿತ್ತು ಅಂದರೆ it can be a convertible in future ಅಂತ. So either first floor or else just the ground floor ಅದನ್ನ ನಾವು ಕನ್ವರ್ಟಬಲ್ ಮಾಡೋ ಅಂಥದ್ದು ಒಂದು ಮೇನ್ ಡಿಸೈನ್ ಬ್ರೀಫ್ ಇತ್ತು. ಆದ್ದರಿಂದ ನಾವು ವಾಸ್ತು ಪ್ರಕಾರನೂ ನೋ ಕಾಂಪ್ರಮೈಸಸ್ ಡನ್ ಆ್ಯಂಡ್ ನಿಮಗೆ ಫಂಕ್ಷನಾಲಿಟಿನೂ ನೋ ಕಾಂಪ್ರಮೈಸಸ್ ಡನ್ ಈವನ್ 20 years ಫರ್ದರ್. ನೀವು ಈ ಮನೆನ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು 2 ಇಂಡಿವಿಜುವಲ್ ಯೂನಿಟ್ಸ್ ಇನ್ ಫ್ಯೂಚರ್ ಆಲ್ಸೋ. ಸ್ಟೇರ್ ಕೇಸ್ ಮೇಲೆ ವಿ ಹ್ಯಾವ್ ಅ ವೆರಿ ಬಿಗ್ ಸ್ಕೈಲೈಟ್. ಅಲ್ಲಿಂದ ಬರೋ ಲೈಟಿಂದ ನಮಗೆ ಇಟ್ ವಿಲ್ ಬಿ ಡಿಸ್ಪೋಸ್ಡ್ ಆಲ್ ಓವರ್ ದ ಹೋಮ್. ಸೊ ಮಾರ್ನಿಂಗ್ ಟು ಈವ್ನಿಂಗ್ ನಿಮಗೆ ಯಾವುದೇ ಲೈಟ್ಸ್ ಆನ್ ಮಾಡೋ ಅಂತ ಯಾವುದೇ ನೆಸೆಸಿಟಿ ಬರೋದಿಲ್ಲ. ಫಸ್ಟ್ ಫ್ಲೋರಲ್ಲಿ ವಿ ಹ್ಯಾವ್ ಎ ಬ್ಯೂಟಿಫುಲ್ ಪರ್ಗೋಲಾ. ಆ ಪರ್ಗೋಲಾ ಏನಿದೆ ಅದು ತುಂಬ ಗ್ಯಾದರಿಂಗ್ ಯೂಸ್ ಆಗುತ್ತೆ. ಸೊ ಆ ಗ್ಯಾದರಿಂಗ್ ಸ್ಪೇಸಲ್ಲಿ ನಿಮಗೆ ಟೀ ಕಾಫಿ ಸ್ಪೇಸಸಲ್ಲಿ ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಕಸಿನ್ಸ್ ಗ್ಯಾದರಿಂಗ್ ಇದ್ದಾಗ ಇಟ್ಸ್ ಮೋಸ್ಟ್ ಸಜೆಸ್ಟೆಡ್ ಪಾಯಿಂಟ್. ಯಾಕಂದರೆ ನಿಮಗೆ ಟುವರ್ಡ್ಸ್ ಫ್ರಂಟ್ ಹೋದಾಗ ನಿಮಗೆ ವಿ ಹ್ಯಾವ್ ಎ ವೆರಿ ಗುಡ್ ಆ್ಯಂಬಿಯನ್ಸ್ ಆ್ಯಂಡ್ ಟುವರ್ಡ್ಸ್ ದ ರೈಟ್ ವಿ ಹ್ಯಾವ್ ಚಾಮುಂಡಿ ಹಿಲ್ಸ್. ನಮಗೆ ಆರ್ಕಿಟೆಕ್ಟ್ ಅವ್ರು ಹೇಳಿದ್ರು ಕ್ರಾಸ್ ವೆಂಟಿಲೇಷನ್ಸ್ ಹೇಗಿರುತ್ತೆ ಮತ್ತು ನಿಮಗೆ ಬೆಳಕು ಎಲ್ಲ ಹೇಗಿರುತ್ತೆ. ಬೆಳಗ್ಗೆ ಹೊತ್ತು ನಾವು ಲೈಟೆಲ್ಲ ಯೂಸ್ ಮಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಮಗೆ ಲೈಟ್ಸ್ ಎಲ್ಲ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬಿಸಿಲು ಮತ್ತು ಜನಕ್ಕೆ ಬೇಕಾಗಿರೋ ವಿಟಮಿನ್ ಡಿ ಥರ ಸಿಗೋಕ್ಕೆ ಬೆಳಕು ಮತ್ತು ಇದು 2 ಬರೋದ್ರಿಂದ ತುಂಬ ಖುಷಿಯಾಗಿದೆ. ನಮಗೆ ಎಲೆಕ್ಟ್ರಿಕ್ ಬಿಲ್ಲೆಲ್ಲ ತುಂಬ ಕಡಿಮೆ ಆಗುತ್ತೆ. ಅಷ್ಟು ತುಂಬ ಚೆನ್ನಾಗಿ ಅವ್ರು ಹೇಳ್ಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಹೇಗಿದೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ ಒಂದು ರೆಸಾರ್ಟಿಗೆ ಬಂದಂಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಪಡ್ತಾರೆ. ಎಲ್ರಿಗೂ ಆ ಬಾಲ್ಕನಿ ತುಂಬ ಇಷ್ಟ ಆಗಿದೆ ಸರ್. ಫ್ಯಾಮಿಲಿ ಗ್ಯಾದರಿಂಗ್ ನಾವೆಲ್ಲ ಅಲ್ಲೇ ಮಾಡೋದು, ಟುಗೆದರ್ ಎಲ್ಲ ಅಲ್ಲೇ ಮಾಡ್ತಾ ಇರ್ತೀವಿ. ನಾವು ಫ್ರೆಂಡ್ಸ್ ಎಲ್ಲ ಬಂದರೆ ಎಲ್ಲ ಅಲ್ಲೇ ಸೇರ್ಕೊಂಡು ಅಲ್ಲೇ ಕೂತ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ. ತುಂಬ ಖುಷಿ ಪಡ್ತಾರೆ ಅಲ್ಲಿ. ನಾವು ಖುಷಿಪಟ್ಟು ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ. ಹೇಗೆ ಅಂದರೆ ನಾವು ಬೇರೆಯವ್ರಿಗೂ ಮತ್ತೆ ಇದೇ ಥರ ಮನೆ ಕಟ್ಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ನಾವು ಹೇಳ್ತೀವಿ. ತುಂಬ ಖುಷಿಯಾಗುತ್ತೆ ಸರ್. ತುಂಬ ಥ್ಯಾಂಕ್ ಯು. As architects, we suggest green home because it maximizes sunlight, ventilation, and energy efficiency while reducing environmental impact. We build breathing spaces for healthier tomorrow.
ಬನ್ನಿ, let's build a home.